ಕೊಡಲೇಬೇಕು. ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲೇಬೇಕು. ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಲೇಬೇಕು. ನಮಸ್ಕಾರ. ಈ ಒಂದು ಪ್ರತಿಭಟನೆಯನ್ನು ಇವತ್ತೇನು ಯುವ ಕಾಂಗ್ರೆಸ್ ವತಿಯಿಂದ ಸೌಂಡ್ರ ಅಸೆಂಬ್ಲಿಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ಲಕ್ಷಾಂತರ ಜನ ಇವತ್ತೇನು ಕನಸು ಕಟ್ಕೊಂಡಿದ್ದಾರೆ, ನಮ್ಮ ಮಕ್ಕಳು ಡಾಕ್ಟರ್ ಆಗ್ತಾರೆ ಅಂತಂದು ಹೇಳ್ಬಿಟ್ಟು ನೀಟ್ ಎಕ್ಸಾಮ್ ಮುಖಾಂತರ 2017ರಲ್ಲಿ ನೀಟ್ ಎಕ್ಸಾಮ್ ಪ್ರಾರಂಭ ಆಗಿ ಅವತ್ತಿಂದ ಇವತ್ತವರೆಗೂ ನೀಟ್ ಎಕ್ಸಾಮ್ ಮುಖಾಂತರನೇ ಒಂದು ಆಯ್ಕೆ ಮಾಡೋಕ್ಕಂಥ ಪ್ರಕ್ರಿಯೆ ಇತ್ತು. ಆ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ನೋಡ್ತಾ ಇರ್ಬೋದು, ರಾಜಸ್ಥಾನದಲ್ಲಿ ಯುವ ಮೋರ್ಚಾ BJPಯ ಯುವ ಮೋರ್ಚಾ ಅಧ್ಯಕ್ಷ ಇವತ್ತು ಬೆಳಕಿಗೆ ಬಂದಿದೆ. ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿರೋದು ಯಾಕಂತ ಕೇಳಿದ್ರೆ, ಅದನ್ನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ 720 ಮಾರ್ಕ್ಸ್ಗೆ 600 ಮಾರ್ಕ್ಸ್ ಆತ ಕೈಲಿ ಬರ್ಕೊಟ್ಟಿರೋದು ಇವತ್ತು ಸಾಬೀತಾಗಿದೆ ರಾಜಸ್ಥಾನದಲ್ಲಿ. ಅದೇ ರೀತಿಯಾಗಿ ರಾಜಸ್ಥಾನ, ಮಹಾರಾಷ್ಟ್ರ, ಆಮೇಲೆ ಗುರ್ಗಾಂವ್, ಹರಿಯಾಣ ಇಲ್ಲೆಲ್ಲ ಕಡೆಗೆ ಇವತ್ತು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಇವತ್ತು 22 ಲಕ್ಷ ಜನರಿಗೆ, ಯುವಕರಿಗೆ, ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೈತೆ. ಇದರ ವಿರುದ್ಧ ಯಾರು ಕೂಡ ಶಿಕ್ಷಣ ಸಚಿವರಾಗಲಿ ಮತ್ತು ಕೇಂದ್ರದ ಯಾರೊಬ್ಬರು ಸಂಬಂಧಪಟ್ಟರು ಧ್ವನಿ ಎತ್ತಿಲ್ಲ. ಇವಾಗ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ದೇಶದಾದ್ಯಂತ ಧ್ವನಿ ಎತ್ತಿದಾಗ 50 ಜನನೇ ಅರೆಸ್ಟ್ ಮಾಡಿದ್ದೀವಿ ಅಂತಂದು ಹೇಳ್ತಾರೆ. ಅದರಲ್ಲಿ ಮೂಲ ಆರೋಪಿ ಯಾರಪ್ಪ ಅಂತಂದು ಹೇಳಿದ್ರೆ BJP ಒಬ್ಬ ಕಾರ್ಯಕರ್ತ, BJP ಒಬ್ಬ ಪ್ರಮುಖ ಯುವ ಮೋರ್ಚಾದ ಒಬ್ಬ ಅಧ್ಯಕ್ಷ ಆಗಿದ್ದಾನೆ ಅಂತಂದು ಹೇಳಿದ್ರೆ ಇವತ್ತು ಎಂಥ ದುಸ್ಥಿತಿಗೆ ಬಂದಿದ್ದೀವಿ ನಾವು. ಅಂದರೆ ಎಂಥ ಕಷ್ಟಪಟ್ಟು ಮಕ್ಕಳಿಗೆ ಓದಿದಂಥ ಮಕ್ಕಳಿಗೆ ಇವತ್ತು ಪ್ರತಿಫಲ ಇಲ್ಲದಂತ ಆಗಿದೆ. ಸೊ ಹಂಗಾಗಿ ಇವತ್ತು ನಾವೇನು ಸೌಂಡ್ರ ಅಸೆಂಬ್ಲಿಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದನ್ನು ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ, ದೇಶದಾದ್ಯಂತ ಇವತ್ತು ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತೇನು ಶಿಕ್ಷಣ ಮಂತ್ರಿಗಳಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಇದನ್ನು ಗೌಪ್ಯವಾಗಿ ಕಾಪಾಡುವಲ್ಲಿ ಹಾಗೂ ಮತ್ತೆ ಗೌಪ್ಯವಾಗಿ ಇಟ್ಕೊಳ್ಳುವಲ್ಲಿ ಅವರು ವಿಫಲರಾಗಿದ್ದಾರೆ. ಅವರು ಸರ್ಕಾರವನ್ನು ನಡೆಸಲು ವಿಫಲರಾಗಿದ್ದಾರೆ ಅಂತ ಹೇಳಿ ನಾವು ಈ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀವಿ. ಯಾಕಂತಂದು ಹೇಳಿದ್ರೆ ಒಂದು ವಿದ್ಯಾರ್ಥಿಯ ಪರಿಶ್ರಮ ಎಷ್ಟಿರ್ತದಂತಂದು ಹೇಳಿದ್ರೆ, ದಿನದ ಎಷ್ಟ ಕಷ್ಟ ಇರಲಿ 12ರಿಂದ 15 ತಾಸುಗಟ್ಟಲೆ ಅವರು ಓದಿ ಅವರು ಒಂದು ಎಕ್ಸಾಮ್ ಬರೆಯೋಕ್ಕೆ ಹೋದರೆ ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಎಷ್ಟೋ ಒಂದು ಎಲ್ಲೇ ದೊಡ್ಡ ಅನ್ಯಾಯ ಆದಂತ ಅವ್ರಿಗೆ ಆಗ್ತದೆ. ಯಾಕಂದರೆ ಮುಂದೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಯಾವುದೋ ಒಂದು BJP ಮುಖಂಡರ ಮಕ್ಕಳುಗಳು ಅಥವಾ BJP ಹಿಂಬಾಲಕರ ಮಕ್ಕಳುಗಳು ಇವತ್ತು ನೀಟ್ ಎಕ್ಸಾಮ್ನಲ್ಲಿ ಪಾಸ್ ಆದರೆ ಬಡ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಕಾಗಿದೆ, ದೇಶದಲ್ಲಿ ಏನಾಗಬೇಕಾಗಿದೆ. ಸೊ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ದೇಶದಾದ್ಯಂತ ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾವು ಯುವ ಕಾಂಗ್ರೆಸ್ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಅಧ್ಯಕ್ಷರು, ಇಂದು ನಮ್ಮ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಭಾಳ ವಿದ್ಯಾರ್ಥಿಗಳಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಅವರಿಗೆ ಇಂದಿನ ವಿದ್ಯಾರ್ಥಿಗಳ ಮುಂದಿನ ಪ್ರಜೆಗಳು ಅಂತಕ್ಕಂಥ ಒಂದು ವಾಕ್ಯಗಳು ಅವ್ರಿಗೆ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಯಾಕಪ್ಪ ಅಂತಂದರೆ ನೀಟ್ ಎಕ್ಸಾಮ್ ಬರಿಬೇಕಂತಂದರೆ ಅವರು ಮುಂಚಿತವಾಗಿ 2 ತಿಂಗಳಿಂದ ಪ್ರಿಪೇರ್ ಆಗ್ತಾರೆ. ಅವರು ಡೈಲಿ ಏನಿಲ್ಲ ಅಂದರೆ 8ರಿಂದ 10 ತಾಸು ಓದುವಂಥ ವಿದ್ಯಾರ್ಥಿಗಳಾಗಿರ್ತಾರೆ. ಅವರು ಮುಂದಿನ ಭವಿಷ್ಯ, ಅವ್ರ ತಂದೆ ತಾಯಿ ಪಡುವಂಥ ಕಷ್ಟಗಳನ್ನು ನಿರ್ವಹಣೆ ಆಗಬೇಕಂದ್ರೆ ಈ ನೀಟ್ ಎಕ್ಸಾಮ್ ಭಾಳ ಅತ್ಯವಶ್ಯಕತೆ ಆಗಿರ್ತದೆ. ಹಂಗಾಗಿ ಅತಿ ಹೆಚ್ಚು ಈ ನೀಟ್ ಎಕ್ಸಾಮ್ನಲ್ಲಿ ಬಡವರೇ ಪಾಲ್ಗೊಳ್ಳೋದು. ಯಾಕಪ್ಪ ಅಂದರೆ ಅವ್ರ ಮುಂದೆ ಡಾಕ್ಟರ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಒಂದು ಉನ್ನತ ಕೋರ್ಸಿಗೆ ಓದೋಕ್ಕೆ ದುಡ್ಡು ಕಟ್ಟಕ್ಕಾಗದೇ ಇರ್ಬೋದು. 50 ಲಕ್ಷ ಗಟ್ಟಲೆ, ಕೋಟಿಗಟ್ಟಲೆ ದುಡ್ಡು ಇರೋದರಿಂದ ಅದು ಶ್ರೀಮಂತರಿಗೆ ಮಾತ್ರ ಸಾಧ್ಯವಾಗೋದು, ಬಡವರಿಗೆ ಅಸಾಧ್ಯವಾದಂಥ ಆಗಿರೋದ್ರಿಂದ ನೀಟ್ ಎಕ್ಸಾಮ್ಗೆ ಭಾಳ ಒತ್ತು ಕೊಡ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಇವರು ಚೆಲ್ಲಾಟ ಆಡಬಾರ್ದು. ಯಾಕಪ್ಪ ಅಂದರೆ ದೇಶ ಇವರು ನಡೆಸಬೇಕಾಗಿರ್ತಕ್ಕಂಥ ಮೋದಿ ಅವರು ವಿದ್ಯಾರ್ಥಿಗಳೇ ಚೆಲ್ಲಾಟ ಆಡ್ತಾರೆ ಅಂತಂದರೆ ನೀವು ಎಷ್ಟು ಅಸಮರ್ಥರಿದೆ ಎಂಬುದು ಇಡೀ ದೇಶ ಇವತ್ತು ಕಣ್ಣು ಮುಚ್ಚಿಲ್ಲ ನೋಡ್ತಾ ಇದೆ. ದಯಮಾಡಿ ನಾನು ಮನವಿ ಮಾಡೋದೇನೆಂದರೆ, ಮಾಧ್ಯಮದವರು ದಯಮಾಡಿ ಈ ನರೇಂದ್ರ ಮೋದಿ ಮಾಡ್ತಕ್ಕಂಥ ಅನ್ಯಾಯಗಳನ್ನು ಪ್ರಸ್ತಾವನೆ ಮಾಡಲೇಬೇಕು. ಯಾಕಪ್ಪ ಅಂತಂದರೆ ಸಾರ್ವಜನಿಕರು ಮನೆಗೆ ಮುಟ್ಟಬೇಕು, ಇದು ವಿದ್ಯಾರ್ಥಿಗಳು ಕೂಡ ಮುಟ್ಟಬೇಕು. ಮುಂದಿನ ದಿನಮಾನಗಳಲ್ಲಿ ಬರೀ ಅವರು ಮಾಡ್ತಕ್ಕಂಥ ಅನ್ಯಾಯ ಕೆಲಸಗಳನ್ನು ಮುಚ್ಚಿಟ್ಟು ಒಳ್ಳೆ ಕೆಲಸಗಳನ್ನು ತೋರಿಸುವಂಥ ನಮ್ಮ ಮಾಧ್ಯಮದವ್ರು ದಯಮಾಡಿ ಮಾಡಬೇಡ್ರಿ. ಅವ್ರಿಗೆ
ಅವ್ರು ಮಾಡ್ತಕ್ಕಂಥ ಅನ್ಯಾಯವನ್ನು ಪ್ರಸಾರ ಮಾಡುವಂಥ ಕಾರ್ಯಕ್ರಮ ಆಗಬೇಕು ಅಂತಂದೇಳಿ ನಮ್ಮ ಮಾಧ್ಯಮದವರಿಗೆ ಕೈ ಮುಗಿದು ಈ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತೇನೆ. ಏನು ನಿನ್ನೆ ನಡೆದಂಥ ಪತ್ರಿಕೆ ಸೋರಿಕೆಯಲ್ಲಿ ಇದೇನು ಹೊಸದೇನಲ್ಲ, ಈ ವರ್ಷದಲ್ಲಿ ಸತತ 10 ವರ್ಷದಿಂದ 98 ಬಾರಿ ಪತ್ರಿಕೆ ಸೋರಿಕೆಯನ್ನು ಮಾಡಿದ್ದಾರೆ. ಮೊದಲನೇದಾಗಿ ರಾಜಸ್ಥಾನದ ಯುವ ಮೋರ್ಚಾ ಅಧ್ಯಕ್ಷರವರು ಕಳೆದ ವರ್ಷ ಅವ್ರದ್ದು ಸಂಬಂಧಿಕರೇ 4 ಜನ ಪಾಸ್ ಆಗಿದ್ದಾರೆ ನೀಟ್ನಲ್ಲಿ. ಅಂದರೆ ಅವರು ಮೊದಲಿಂದ ಲಿಂಕ್ ಇದೆ ಅವರು. ಇವತ್ತು ಈ ತಡವು ಸಿಕ್ಕಿದೆ ಅವ್ರದ್ದು. ಇದು 22 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿರತಕ್ಕಂಥ ಕೇಂದ್ರ ಸರ್ಕಾರ ಮೋದಿಗೆ ನೇರವಣೆ. ಮೋದಿ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಕೂಡಲೇ ರಾಜೀನಾಮೆ ಕೊಡಿ. ಆಮೇಲೆ ಕೇಂದ್ರ ಸಚಿವ, ಶಿಕ್ಷಣ ಸಚಿವ ಅವರು ಕೂಡ ರಾಜೀನಾಮೆ ಕೊಡಿ. ಇದು 10 ವರ್ಷದಿಂದ 98 ಬಾರಿ ಪೇಪರ್ ಲೀಕ್ಔಟ್ ಆಗಿದೆ. ಅಂದ್ರೆ ಇದು ಸೈನ್ಸ್ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಚೆಲ್ಲಾಟಾಡಿ ಇಡೀ ದೇಶದಂತ ಚೆಲ್ಲಾಟಾಡಿ. ಇದು ಒಂದೇ ರಾಜ್ಯದಲ್ಲಿ ಸಿಕ್ಕಿಲ್ಲ, ರಾಜಸ್ಥಾನದಲ್ಲಿ ಸಿಕ್ಕಿದೆ, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸಿಕ್ಕಿದೆ, ಹರಿಯಾಣದಲ್ಲಿ ಸಿಕ್ಕಿದೆ, ರಾಜಸ್ಥಾನದ ಮತ್ತೆ ಮಧ್ಯಪ್ರದೇಶದಲ್ಲಿ ಸಿಕ್ಕಿದೆ. ಇವು ಬರೀ BJP ಕೈಯಲ್ಲಿ ಯಾಕೆ ಸಿಗ್ತಾ ಇದೆ? ಇದು ನಡೆಸತಕ್ಕಂಥ ಉದ್ದೇಶ ಏನು? ವಿದ್ಯಾರ್ಥಿಗಳಿಗೆ ಅವರು 1 ವರ್ಷದಿಂದ ಸೈನ್ಸ್ ಮಾಡೋ ಸೆಕೆಂಡ್ PUC ಓದತಕ್ಕಂಥ ಸೈನ್ಸ್ ವಿದ್ಯಾರ್ಥಿಗಳು ಅದಕ್ಕೋಸ್ಕರ ಸ್ಪೆಷಲ್ ಕ್ಲಾಸ್ ಗೊತ್ತಾಗ್ತಾರೆ. ಇಡೀ ದೇಶಾದ್ಯಂತ ಸ್ಪೆಷಲ್ ಕ್ಲಾಸ್ ಗೊತ್ತಾಂಡು ಪಾಠ ಮಾಡ್ತಾರೆ. ಅಂತರದಲ್ಲಿ ನೀವು ನಿಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಮತ್ತು ನಿಮ್ಮ ಯುವ ಕಾಂಗ್ರೆಸ್ BJP ಪರೀಕ್ಷೆ ಪೇಪರ್ ಲೀಕ್ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯ ಕುರಿತು ಏನು ಇವತ್ತು ಖಂಡಿಸಿ ಮನವಿ ಸಲ್ಲಿಸಿದ್ದೀವಿ. ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು